ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ವಿದ್ಯಾರ್ಥಿಗಳೇ, ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರಾ ಅಂತ ಅಂದರೆ ವಿ ಎ ಪರೀಕ್ಷೆಯನ್ನು ನಮ್ಮ ಒಂದು ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ನೀವು ನೋಡ್ತಾನೆ ಇದ್ದೀರಾ. ವಿ ಎ ತರಗತಿ ಆದ ನಂತರ ಟೋಟಲ್ ಆಗಿ ಈಗ ನಮ್ಮದು 30 ತರಗತಿಗಳು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ನಾವೇನು ಮಾಡಿದ್ದೀವಿ, ಈ ತರಗತಿಗಳನ್ನು ಕಂಪ್ಲೀಟ್ ಆಗಿ ಮಾಡಿದ್ದೀವಿ. ಅದರಲ್ಲಿ ಇವಾಗ ಪ್ರಸ್ತುತವಾಗಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತರಗತಿ ಈಗ ಆಗಿದೆ. ಈಗ ನೆಕ್ಸ್ಟು ನಾವು ಪೊಲಿಟಿಕಲ್ ಸೈನ್ಸ್ ಅಥವಾ ಸಂವಿಧಾನವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚಿತವಾಗಿ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಕ್ವಶನ್ಸನ್ನು ಕೇಳಿಬಿಟ್ಟಿದ್ರು. ಅದಕ್ಕಾಗಿ ನಾನು ಸ್ವಲ್ಪ ಒಂದು ಕ್ವಶನ್ಸನ್ನು ಡೈರೆಕ್ಟಾಗಿ ಇಲ್ಲೇ ತಗೊಂಡು ಬಂದುಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಒಂದು ಕೋರ್ಸ್ ಇದೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿಮಗೆ ಉಲ್ಟಾ ಕಾಣ್ಬೋದು ಇಲ್ಲಿ. ಯಾಕೆ ಅಂತಂದರೆ ನಾನು ವಿಡಿಯೋನ ಈ ರೀತಿ ಮಾಡ್ತಿದ್ದೀನಿ. ಅದಕ್ಕಾಗಿ ಈ ಇದರಲ್ಲಿ ನಾನು ಓದಿ ಹೇಳಿಬಿಡ್ತೀನಿ. ಏನಪ್ಪ ಅಂತಂದರೆ ಕೇಳ್ತಾ ಇರೋದು, ನಿಮ್ಮ ಬ್ಯಾಚಿಂದ ಕ್ವಶನ್ಸ್ ಬರ್ತಾವಂತ ಮೊದಲನೇ ಪ್ರಶ್ನೆ. ಓಕೆನಾ? ನಿಮ್ಮ ಬ್ಯಾಚನ್ನು ಪರ್ಚೇಸ್ ಮಾಡಿ ನಿಮ್ಮ ತರಗತಿಗಳನ್ನ ಅಂದರೆ ಯೂಟ್ಯೂಬ್ ತರಗತಿಗಳನ್ನ ನೋಡಿದರೆ ನಮಗೆ ಜಿ ಕೆ ಪೇಪರ್ 1 ಅಥವಾ ಜಿ ಕೆ ಪೇಪರ್ 1 ಏನಿರುತ್ತೆ ಅದಕ್ಕೆ ಸಾಕ ಅಂತ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಎರಡನೇದು ನೋಡಿದರೆ ನಿಮ್ಮ ಬ್ಯಾಚ್ ಓದಿದರೆ ಸಾಕ, ನಿಮ್ಮ ವಿಡಿಯೋ ನೋಡಲಿಲ್ಲ ಅಂತಂದ್ರೂ ನಾವು ಬರೀ ಬ್ಯಾಚ್ ಓದ್ಕೊಂಡು ನಾವು ಕ್ಲಿಯರ್ ಮಾಡ್ಬೋದು ಅಂತ ಇಲ್ಲಿ ಎರಡನೇ ಪ್ರಶ್ನೆ. ಓಕೆನಾ? ಎರಡನೇ ಪ್ರಶ್ನೆ ಏನು ಕೇಳ್ತಿದ್ದೀರಾ, ನಿಮ್ಮ ಬರೀ ಬ್ಯಾಚ್ ಓದ್ಬಿಟ್ರೆ ಸಾಕ, ಈ ರೀತಿಯಾಗಿ ಕೇಳ್ತಿದ್ದೀರಾ. ಮೂರನೇದು, ಸರ್ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸಿಂದ ಕ್ವಶನ್ಸ್ ಈಗ ಡೈರೆಕ್ಟಾಗಿ ಬರ್ತಿದ್ದಾವೆ, ಹಾಗಾದರೆ ನಾವು ಯಾವ ಮ್ಯಾಗ್ಝಿನ್ಸ್ ಫಾಲೋ ಮಾಡಬೇಕು, ಇದನ್ನು ಕೂಡ ಕೇಳ್ತಾ ಇದ್ದೀರಾ. ಮೂರನೇದು. ಓಕೆನಾ? ನೆಕ್ಸ್ಟು ನಾಲ್ಕನೇದೇನು, ಪೇಪರ್ 2 ಸ್ಟ್ರಾಟಜಿ ಏನು, ಪೇಪರ್ 1 ಹೆಂಗೋ ನಿಮ್ಮ ಕ್ಲಾಸ್ ಇದೆ ಅಥವಾ ನಿಮ್ಮ ಬ್ಯಾಚ್ ಇದೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ಓದ್ತೀವಿ ಸರ್, ಪೇಪರ್ 2ಗೆ ಯಾವ ರೀತಿ ಓದಬೇಕು, ಇದನ್ನು ಕೂಡ ಕೇಳ್ತಿದ್ದೀರಾ. ನೆಕ್ಸ್ಟ್ ಕೊನೆಯದಾಗಿ ಪೇಪರ್ 1 ಜಿ ಕೆಯಲ್ಲಿ ಜಾಸ್ತಿ ಕ್ವಶನ್ಸ್ ಯಾವುದು ಬರ್ತಿದೆ, ಇದನ್ನು ಕೂಡ ಕೇಳ್ತಿದ್ದೀರಾ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಮೊದಲನೇದಾಗಿ ಹೇಳಿಬಿಡ್ತೀನಿ. ಇಲ್ಲಿ ಮೊದಲನೇದಾಗಿ ಪೇಪರ್ 1 ಜಿ ಕೆ ಯಾವ್ದು ಜಾಸ್ತಿ ಬರ್ತಿದೆ ಇದನ್ನು ಮೊದಲು ಹೇಳ್ತೀನಿ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚಿತವಾಗಿ ತುಂಬ ಹೊಸ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರ. ಯಾಕೆ ಅಂತಾರೆ ಯಾರಿಗೂ ಕೂಡ ನಮ್ಮ ಒಂದು ತರಗತಿಗಳನ್ನ ಯಾರು ನೋಡ್ತಾ ಇರಲ್ಲ, ಬಟ್ ಹೊಸ ವಿದ್ಯಾರ್ಥಿಗಳು ಈ ಒಂದು ತರಗತಿಯನ್ನು ನೋಡ್ತಿರ್ತೀರ. ಅವರಿಗೆ ಏನಪ್ಪ ಹೇಳ್ತೀನಿ ಅಂತ ಅಂದರೆ, ನಮ್ದೊಂದು ಬ್ಯಾಚ್ ಇದೆ, ಸಂಪೂರ್ಣ ಬ್ಯಾಚ್ ಅಂತ. ಆ ಒಂದು ಸಂಪೂರ್ಣ ಬ್ಯಾಚ್ ಅಂತಕ್ಕಂಥದ್ದು PDF ಬ್ಯಾಚ್ ಆಗಿರುತ್ತೆ. ಈ ಒಂದು PDF ಬ್ಯಾಚಲ್ಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ, ಭಾರತದ ಹಿಸ್ಟ್ರಿ, ಇತಿಹಾಸ ಅಂದರೆ ಹಿಸ್ಟ್ರಿ ಆಯಿತು. ನೆಕ್ಸ್ಟು ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ಮೆಂಟಲ್ ಎಬಿಲಿಟಿ ಇರೋದಿಲ್ಲ, ಮೆಂಟಲ್ ಎಬಿಲಿಟಿ ತರಗತಿಯನ್ನು ಮಾಡ್ಕೊಡ್ತೀನಿ. ಜೊತೆಗೆ ಕರೆಂಟ್ ಅಫೇರ್ಸ್ ಇರುತ್ತೆ, ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಇರುತ್ತೆ. ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತಂದರೆ ವಿಜ್ಞಾನದಿಂದನೂ ಕೂಡ ಅಥವಾ ಸಮಾಜ ಅಥವಾ ಸೈನ್ಸಿಂದನೂ ಕೂಡ ಕ್ವಶನ್ಸ್ ಈಗ ನೀವು ನೋಡ್ಬೋದು. ಕ್ವಶನ್ಸ್ ಬರ್ತಾ ಇದ್ದಾವೆ, ಅರೌಂಡ್ ಒಂದು 10 to 12 ಕ್ವಶನ್ಸ್ ಬರುತ್ತೆ ಸೈನ್ಸಿಂದನೂ ಕೂಡ. ಮತ್ತು ಈ ಒಂದು RDPR ಅಂತ ಬರುತ್ತೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ. ನಿಮ್ಮ ಒಂದು VA ಎಕ್ಸಾಮ್ಸ್ಗೆ ಇದು ಕೂಡ ತುಂಬ ಇಂಪಾರ್ಟೆಂಟು. ಇವೆಲ್ಲವೂ ಕೂಡ ನಾವೇನು ಮಾಡಿದ್ದೀವಿ, ಸಂಪೂರ್ಣ ಬ್ಯಾಚ್ ಅಂತ ಏನು ಬ್ಯಾಚ್ ಮಾಡಿದ್ದೀವಿ, ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಆ ಒಂದು ಬ್ಯಾಚನ್ನು ನೀವು ನೋಡ್ಬೋದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ 501 ರೂಪಾಯಿ ಬ್ಯಾಚನ್ನು ಮಾಡಿದ್ದೀವಿ. ಈ ಒಂದು ಬ್ಯಾಚ್ ಮುಖಾಂತರ ನೀವು 501 ರೂಪಾಯಿ ಸೆಂಡ್ ಮಾಡಿ PDF ಅನ್ನು ಟೆಲಿಗ್ರಾಮ್ ಮುಖಾಂತರ ಪಡ್ಕೋಬಹುದು. ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೀನಿ. ಇಲ್ಲ ಅಂತ ಅಂದರೆ ಟೆಲಿಗ್ರಾಮ್ಗೆ ಹೋಗಿ ಎಕ್ಸಾಮ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮ ಒಂದು ಚಾನಲ್ ಬರುತ್ತೆ. ಇನ್ನೇನು 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಾ ಇದ್ದಾರೆ. ನಮ್ಮ ಒಂದು ಇತ್ತೀಚೆಗೆ ನಾವು ಮಾಡಿದ್ದು ಟೆಲಿಗ್ರಾಮ್ ಚಾನಲನ್ನು ಇತ್ತೀಚೆಗೆ ಮಾಡಿದ್ದೀವಿ. ಅದಕ್ಕೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇಲ್ಲ, ಬಟ್ ನೀವು ಬೇಗ ಸಬ್ಸ್ಕ್ರೈಬರ್ ಆದ್ರಿ ಅಂತ ಅಂದರೆ ನಮಗೂ ಕೂಡ ಬೇಗ ನಾವೇನು ಮಾಡ್ತೀವಿ, ಬೇರೆ ಕಾಂಟೆಂಟ್ಗಳನ್ನು ಕೊಡೋದನ್ನು ನಾವು ಅಲ್ಲಿ ಮಾಡ್ತಾ ಹೋಗ್ತೀವಿ. ಇದು ಮೊದಲನೇದು. ಬ್ಯಾಚ್ ಬಗ್ಗೆ ನಾನು ಎಲ್ಲ ತರಗತಿಗಳಲ್ಲೂ ಕೂಡ ಬ್ಯಾಚ್ ಬಗ್ಗೆ ಹೇಳಿದ್ದೀನಿ. ಯಾರ್ಯಾರು ಇನ್ನೂ ಕೂಡ ಬ್ಯಾಚ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಾರೆ ಮೊದಲು ನಮ್ಮ ಒಂದು ತರಗತಿ ನೋಡಿ. ಅಂದರೆ ಟೋಟಲ್ ಆಗಿ VAO ಬ್ಯಾಚ್ ಏನು 2026ರ ಒಂದು ತರಗತಿಗಳಿದ್ದಾವೆ. 30 ತರಗತಿಗಳನ್ನು ನಾವು ಮಾಡಿದ್ದೀವಿ. ಆಲ್ರೆಡಿ 30 ತರಗತಿಗಳಾಗಿದ್ದಾವೆ. ಆ ಒಂದು 30 ತರಗತಿಗಳಲ್ಲಿ 1 ರಿಂದ 5-6 ತರಗತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಆ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ. ಯಾಕೆ ಅಂತ ಅಂದರೆ ನಾನು ಪ್ರಸ್ತುತವಾಗಿ ಏನು ಹೇಳ್ತೀನಿ ಅಂತ ಅಂದರೆ, ಬ್ಯಾಚ್ ಪರ್ಚೇಸ್ ಮಾಡಿದ ಮೇಲೆ ಓದಬೇಕು ಸರ್, ಓದಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಇಲ್ಲ ಅಂತ ಅಂದರೆ ಸುಮ್ಮನೆ ನಾನು ವಿಡಿಯೋ ನೋಡಿಕೊಂಡು ಏನೋ ಇವತ್ತು ಆಟ ಆಡ್ತೀನಿ, ಇವತ್ತು ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ, ನಾನು ಆಮೇಲೆ ಎಕ್ಸಾಮ್ ಬಂದಾಗ ಓದ್ಕೋತೀನಿ ಎಂಬತಕ್ಕಂಥ ವಿದ್ಯಾರ್ಥಿಗಳು ಬೇಡ. ನನಗೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಓದ್ತಕ್ಕಂಥ 10 ವಿದ್ಯಾರ್ಥಿಗಳು ಇದ್ರೂ ಸಾಕು. 10 ವಿದ್ಯಾರ್ಥಿಗಳನ್ನು ನಾನು VA ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಮಾಡಿಸೋದಕ್ಕೆ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ನಾನು ಮಾಡ್ತೇನೆ. ಓಕೆನಾ? ನನ್ನ ಜೊತೆ ಎಷ್ಟೇ ವಿದ್ಯಾರ್ಥಿಗಳು ಇರಲಿ, ಅವರಿಗೆ ಪಾಸ್ ಮಾಡಿಸೋದು ಹೇಗೆ ಅದು ನನಗೆ ಗೊತ್ತಿದೆ, ಅದನ್ನು ನಾನು ಮಾಡಿಸ್ತೀನಿ. ಪೇಪರ್ 1 ಜಿ ಕೆಗೆ ನಾನು ಮಾಡಿಸ್ತೀನಿ. ಪೇಪರ್ 2 ಈಗ ಒಂದೊಂದಾಗಿ ಸ್ಟ್ರಾಟಜಿನ ಹೇಳ್ತೀನಿ. ಯಾರು ಬ್ಯಾಚ್ ಪರ್ಚೇಸ್ ಮಾಡೋರು ಮಾಡ್ಕೊಂಬಿಡಿ. ಓಕೆನಾ? ಇದುವರೆಗೂ ಆಲ್ರೆಡಿ ಬ್ಯಾಚ್ ಬಗ್ಗೆ ಹೇಳಿದ್ದೀನಿ. ಪೇಪರ್ 1 ಜಿ ಕೆಯಲ್ಲಿ ಯಾವುದು ಜಾಸ್ತಿ ಬರುತ್ತೆ ಈಗ ನೋಡೋಣ. ಮೊದಲನೇ ಪ್ರಶ್ನೆ ಇದು, ಪೇಪರ್ 1 ಜಿ ಕೆಯಲ್ಲಿ ಕ್ವಶನ್ಸ್ ಯಾವುದು ಜಾಸ್ತಿ ಬರುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದೀರಾ. ವಿದ್ಯಾರ್ಥಿಗಳೇ, ನೀವು ಇತ್ತೀಚೆಗೆ ನಡೆದಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ತೆಗೆದುಕೊಂಡರೆ 19 ಪ್ರಶ್ನೆಗಳು ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದಿಂದ ಬಂದಿದ್ದಾವೆ.
ಓಕೆನಾ. ಮತ್ತೆ ಹಿಂದಿನ ಒಂದು ಅಂದರೆ ಈ ಒಂದು PC ಗಿಂತ ಹಿಂದೆ ಬಂದಿರತಕ್ಕಂಥ ಒಂದು ಕ್ವಶನ್ಸ್ ಪೇಪರ್ಸ್ಗಳನ್ನ ನೀವು ತಗೊಂಡ್ರೆ ಅಲ್ಲಿ ಹಿಸ್ಟ್ರಿಯಲ್ಲಿ ಮಿನಿಮಮ್ 15 ಕ್ವಶನ್ಸ್ ಬರ್ತಾ ಇದ್ದಾವೆ. ಹಾಗಾದರೆ ನೀವು ಹಿಸ್ಟ್ರಿನ ಬಿಡ್ತೀರಾ? ಹಿಸ್ಟ್ರಿನ ಓದದೆ ನಾನು ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತಕ್ಕಂಥದ್ದು ತಪ್ಪು. ಯಾಕೆಂದರೆ 100% ಹೇಳ್ತೀನಿ, ಹಿಸ್ಟ್ರಿ ಬಿಟ್ಟರೆ ಏನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಿಸ್ಟ್ರಿ ನೀವು ಓದಲೇಬೇಕು. ಹಾಗಾದರೆ ಯಾವ ರೀತಿ ಓದಬೇಕು? ನಮ್ಮ ಒಂದು ತರಗತಿ ಆಲ್ರೆಡಿ ನಾನು ಹಿಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ, ಕರ್ನಾಟಕ ಹಿಸ್ಟ್ರಿನ. ನೀವು ನೋಡಿ, ನೀವು ಕರ್ನಾಟಕ ಹಿಸ್ಟ್ರಿ ಟಾಪಿಕನ್ನು ಓದ್ಕೊಂಡು ಕರ್ನಾಟಕ ಹಿಸ್ಟ್ರಿ ಅನ್ನೋ ನನ್ನ ಕ್ಲಾಸ್ ಇದೆ, ಅದನ್ನು ನೋಡಿಕೊಂಡು ನೀವೇನಾದರೂ ಅಲ್ಲಿ ಸರಿಯಾದ ಉತ್ತರಗಳನ್ನು ಹಾಕ್ತಾ ಇದ್ರೆ ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ನಾನು ತರಗತಿಯನ್ನು ಮಾಡಿದ್ದೀನಿ. ಬರೀ ಕ್ವಶನ್ ಮತ್ತು ಆನ್ಸರ್ಸ್ಗಳು ಮತ್ತು ಡಿಸ್ಕ್ರಿಪ್ಟಿವ್ ಆಗಿ ನಾನು ಆನ್ಸರ್ಸನ್ನು ಅಲ್ಲಿ ಮಾಡಿದ್ದೀನಿ. ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ರೆ ಮುಗೀತು, ಹಿಸ್ಟ್ರಿ ಕಂಪ್ಲೀಟ್, ಮತ್ತೇನೂ ಇಲ್ಲ. ಇದು ಮೇಯ್ನು. ನೆಕ್ಸ್ಟ್ ಎರಡನೇದು ಏನಪ್ಪ ಅಂತ ಅಂದರೆ, ಇದು ಹಿಸ್ಟ್ರಿ ಆದಮೇಲೆ ಯಾವ್ದು ಬರ್ತಿದೆ ಅಂತ ಅಂದರೆ ಪೊಲಿಟಿಕಲ್ ಸೈನ್ಸ್ ಓದ್ಕೊಳ್ಳಿ. ತುಂಬ ಈಸಿ ಸಬ್ಜೆಕ್ಟ್ ಅದು. ಮಿನಿಮಮ್ 10 ಕ್ವಶನ್ಸ್ ಬರುತ್ತೆ, 10ರಿಂದ 15 ಕೂಡ ಆಗ್ಬೋದು. ಪೊಲಿಟಿಕಲ್ ಸೈನ್ಸ್ ಅಥವಾ ಸಂವಿಧಾನವನ್ನು ಓದ್ಕೊಳ್ಳಿ. 395 ಆರ್ಟಿಕಲ್ ಇದ್ದಾವೆ. ಇನ್ನೇನು ನಾವು ಇನ್ನೊಂದು 2 ವಾರದಲ್ಲಿ ಒಂದು ಪೊಲಿಟಿಕಲ್ ಸೈನ್ಸ್ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ. ಅದಕ್ಕಾಗಿ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ತರಗತಿಗಳು ಏನು ನಡೀತಿದ್ದಾವೆ ಅದನ್ನು ನೋಡ್ಕೊತಾ ಹೋಗಿ 100% ನಿಮ್ಮದು ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಪೇಪರ್ 2 ಸ್ಟ್ರಾಟಜಿ ಬರೋದಾದರೆ, ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಪೇಪರ್ 2 ಅಲ್ಲಿ ಏನೇನಿರುತ್ತೆ ಅಂತ ಅಂದರೆ, ಮೊದಲನೇದಾಗಿ ಕನ್ನಡ ಇರುತ್ತೆ. ಕನ್ನಡ ಅಂತ ಅಂದರೆ ಏನು? ಕನ್ನಡ ಅಂತ ಅಂದರೆ ನಿಮಗೆ 6ರಿಂದ 10ನೇ ತರಗತಿ ಕನ್ನಡ ಬುಕ್ಸ್ ಇರ್ತವೆ. ಆ ಒಂದು ಕನ್ನಡ ಬುಕ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳ ಹತ್ರನೋ ಅಥವಾ ಯಾರ ಹತ್ರನೋ, ನಿಮ್ಮ ಫ್ರೆಂಡ್ಸ್ ಹತ್ರನೋ, ನಿಮ್ಮ ತಮ್ಮಂದ್ರ ಹತ್ರನೋ ಯಾರ ಹತ್ರನಾದರೂ ಇಸ್ಕೊಳ್ಳಿ. ಆ ಒಂದು ಇಸ್ಕೊಂಡು ಕವಿ ಪರಿಚಯ ಅಂತ ಇರ್ತವೆ. ಆ ಒಂದು ಕವಿ ಪರಿಚಯವನ್ನು ಏನು ಮಿಸ್ ಮಾಡಲಿದ್ದಂಗೆ ಓದ್ಕೋಬೇಕು. ಅದಾದ ಬಳಿಕ ಕವಿ ಪರಿಚಯ ಆದ ಬಳಿಕ ನೆಕ್ಸ್ಟು ಅಲ್ಲಿ ಗ್ರಾಮರ್ಸ್ ಕೊಟ್ಟಿರ್ತಾರೆ. ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಈ ರೀತಿಯಾಗಿ ಗ್ರಾಮರ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಗ್ರಾಮರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಬಿಡಿ. ನೆಕ್ಸ್ಟು ಗ್ರಾಮರ್ಸನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟ ನಂತರ ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿ ಪದದ ಅರ್ಥಗಳು ಅಂತ ಕೊಟ್ಟಿರ್ತಾರೆ. ಒಂದು ಸಲ ಕಣ್ಣಾಡಿಸಿ. ಎಲ್ಲ ಪದದ ಅರ್ಥಗಳನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ. ಬಟ್ 6ರಿಂದ 10ನೇ ತರಗತಿ ಕನ್ನಡ ಪುಸ್ತಕಗಳು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿಂದ ಕ್ವಶನ್ಸ್ ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಬೇಕಾದರೆ VA ಎಕ್ಸಾಮ್ಸ್ ಆದಮೇಲೆ ಬಂದು ನಮ್ಮ ಒಂದು ವಿಡಿಯೋ ನೋಡಿ ನೀವು ನಮಗೆ ಕೇಳಬಹುದು, ಅಲ್ಲಿಂದ ಕ್ವಶನ್ಸ್ ಬರ್ತವೆ. ನಾನು ಪೇಪರ್ 2 ನಾನು ಇಲ್ಲಿ ತರಗತಿಯನ್ನು ಮಾಡಿ ಓದಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ GK ಪೇಪರೇ ತುಂಬ ವಾಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಓಕೆನಾ. ನಾನಾದರೆ ಏನು ಓದಬೇಕಂತ ಹೇಳ್ತೀನಿ ವಿದ್ಯಾರ್ಥಿಗಳೇ, ಅದನ್ನು ನಾನು ನನ್ನ ಕೈಯಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ನನಗೆ ಹೇಳ್ತೀನಿ, ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗಲಿ ಅಥವಾ ನಮ್ಮ ವಿದ್ಯಾರ್ಥಿಗಳು ಹುದ್ದೆಗಳನ್ನ ಈಸಿಯಾಗಿ ಪಡ್ಕೊಳ್ಳಿ ಅಂತ. ನೆಕ್ಸ್ಟು ಪೇಪರ್ 2 ಸ್ಟ್ರಾಟಜಿ ಆಯಿತು, ನಿಮಗೆ ಗೊತ್ತಾಯಿತು. ಕನ್ನಡ ಗೊತ್ತಾಯಿತು. ಇಂಗ್ಲೀಷ್ ಏನು ಮಾಡ್ಬೇಕು ಸರ್ ಅಂತ ಕೇಳ್ತಾ ಇರ್ತೀರಾ. ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ ಕೇಳಿ. ಯಾರ್ದಾದ್ರೂ ಆಗಲಿ ಗ್ರಾಮರ್ ಕ್ಲಾಸ್ ಕೇಳಿ. ಕನ್ನಡದಲ್ಲಾದರೂ ಅಥವಾ ಕರ್ನಾಟಕದವ್ರದ ಏನು ಕೆಲವು ಟೀಚರ್ಸ್ ಇರ್ತಾರೆ, ಅವರ ಒಂದು ಕ್ಲಾಸ್ ಆದರೂ ಕೇಳಿ. ಇಲ್ಲ ಅಂತ ಅಂದರೆ ನಮ್ಮ ಒಂದು ಭಾರತದಲ್ಲಿ ತುಂಬ ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡಿಕೊಡ್ತವ್ರೆ, ಈ ಇಂಗ್ಲೀಷ್ ಕ್ಲಾಸಸ್ಗಳನ್ನ. ಅದನ್ನು ಬೇಕಾದರೂ ಕೇಳಿ. ಒಟ್ಟು ಗ್ರಾಮರ್ ಮಾತ್ರ ಕಂಪ್ಲೀಟಾಗಿ ಪ್ಯಾಸಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸು, ಕ್ವಶನ್ ಟ್ಯಾಗು ಇಂಥವೆಲ್ಲ ಏನು ಕೂಡ ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡ್ಕೊಂಡ್ರಿ ಅಂತ ಅಂದರೆ 100% ಹೊರಗೆ ಬಿದ್ರಿ ಅಂತ ಅಷ್ಟೇ. ಇದು ಪೇಪರ್ 2 ಸ್ಟ್ರಾಟಜಿ. ಕಂಪ್ಯೂಟರ್ಗೆ ಏನು ಓದ್ಬೇಕು ಸರ್ ಅಂತ ಕೇಳೋದಾದರೆ, ಗೋರ್ನಮೆಂಟಿಂದ ಒಂದು PDF ಕೊಟ್ಟಿದ್ದಾರೆ. ಓಕೆನಾ. ಗೋರ್ನಮೆಂಟಿಂದ ಅಂದರೆ ಅವರು ಏನಪ್ಪ ಅಂತಾರೆ, ಈಗ ಜಾಬ್ಗೆ ಸೆಲೆಕ್ಟ್ ಆಗ್ತಾರಲ್ವಾ, ಅವರಿಗೆ ಕಂಪ್ಯೂಟರ್ ಏನೇನು ಕೆಲಸ ಮಾಡಬೇಕು, ಕಂಪ್ಯೂಟರ್ಲಿ ನೀವು ಏನೇನು ಕಲಿಬೇಕು, ಅದೆಲ್ಲದನ್ನು ಅವರು ಒಂದು PDF ಮಾಡಿದ್ದಾರೆ, ಗೋರ್ಮೆಂಟ್ ಅವರೇ. ಆ ಒಂದು PDF ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಲಿಂಕ್ ಮಾಡಿದ್ದೀನಿ, ಗ್ರೂಪಲ್ಲಿ ಹಾಕಿದ್ದೀನಿ ಫ್ರೀಯಾಗಿ. ಅದಕ್ಕೇನು ಕೂಡ ನಾವು ಅಮೌಂಟ್ ತಗೊಳ್ತಾ ಇಲ್ಲ. ಯಾಕೆಂದರೆ ಗೋರ್ಮೆಂಟ್ PDF ಆಗಿರೋದ್ರಿಂದ ಅದರಿಂದ ನಾವು ಏನೂ ಕೂಡ ತಗೋಬಾರ್ದು. ಅದಕ್ಕಾಗಿ ಫ್ರೀಯಾಗಿ ಕೊಟ್ಟಿದ್ದೀನಿ. ಎಕ್ಸಾಮ್ ಇನ್ ಕನ್ನಡ ಅಂತ ಚಾನಲ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ. ಇಲ್ಲ ಅಂತ SSC GD ಕನ್ನಡ ಅಂತ ಒಟ್ಟು ಟೆಲಿಗ್ರಾಮ್ ಅಂತ ಚಾನಲ್ ಇದೆ ಅಲ್ವಾ, ಅದನ್ನು ಜಾಯ್ನ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಪೇಪರ್ 2 ಸ್ಟ್ರಾಟಜಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮೂರನೇದಾಗಿ ಪ್ರಚಲಿತ ಘಟನೆಗಳಿಗೆ ಯಾವ ಮ್ಯಾಗ್ಝಿನ್ ಬೆಸ್ಟ್ ಸರ್ ಅಂತ ಕೇಳ್ತಾ ಇದ್ದೀರಾ. ಓಕೆನಾ. ಪ್ರಚಲಿತ ಘಟನೆಗಳಿಗೆ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಮಾರ್ಕೆಟಲ್ಲಿ ಇರ್ತಕ್ಕಂಥ ಮ್ಯಾಗ್ಝಿನ್ಸ್ಗಳು ಮೇಯ್ನಾಗಿ ಗೊತ್ತಿರ್ತಕ್ಕಂಥದ್ದು ಸ್ಪರ್ಧಾ ವಿಜೇತ 1ನೇ ಮ್ಯಾಗ್ಝಿನು, ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಸ್ಪರ್ಧಾ ಅರಿವು 2ನೇ ಮ್ಯಾಗ್ಝಿನು, ಸ್ಪರ್ಧಾ ವಿಜೇತ 1ನೇ ಮ್ಯಾಗ್ಝಿನು. ಓಕೆನಾ. ಯಾವುದಾದ್ರೂ ಓದಿ ವಿದ್ಯಾರ್ಥಿಗಳೇ, ಸ್ಪರ್ಧಾ ಅರಿವು ಆದರೂ ಓದಿ, ಸ್ಪರ್ಧಾ ವಿಜೇತ ಆದರೂ ಓದಿ, ಎಲ್ಲದನ್ನು ಕೂಡ ಕವರ್ ಮಾಡ್ತಾರೆ. ಬಟ್ ಅವ್ರೇನು ಮಾಡ್ತಿದ್ದಾರೆ, ಈಗ ಪ್ರೆಸೆಂಟಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ನಮಗೆ ಈಗ ಮ್ಯಾಗ್ಝಿನ್ ಯಾವ ರೀತಿ ಸಿಗ್ತಾ ಇದೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಜುಲೈ ತಿಂಗಳದ್ದು ಹೇಳ್ತೀನಿ. ಕಂಪ್ಲೀಟಾಗಿ ಜುಲೈ ತಿಂಗಳಾಯ್ತಲ್ವಾ. ನಮಗೆ ಎಕ್ಸಾಮ್ ಯಾವಾಗಿದೆ, ಆಗಸ್ಟ್ 25ಗಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಸ್ಟ್ 25 ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ. ಕಂಪ್ಲೀಟ್ ಜುಲೈದು ನಮಗೆ 10ನೇ ತಾರೀಕು ಅಥವಾ 12ನೇ ತಾರೀಕು ಮ್ಯಾಗ್ಝಿನ್ ಸಿಗುತ್ತೆ. ಆಗಸ್ಟ್ 10ನೇ ತಾರೀಕು ಅಥವಾ 11ನೇ ತಾರೀಕು ನಮಗೆ ಜುಲೈ ತಿಂಗಳ ಕಂಪ್ಲೀಟ್ ಮ್ಯಾಗ್ಝಿನ್ ಸಿಗುತ್ತೆ. ಬಟ್ ಆಗಸ್ಟ್ 24ನೇ ತಾರೀಕುವರೆಗೂ ಏನು ಕರೆಂಟ್ ಅಫೇರ್ಸ್ ಆಗುತ್ತಲ್ವ, ಅದೆಲ್ಲೂ ಕೂಡ ನಾವು ಓದಲ್ಲ.
ಇಲ್ಲೇ ನಾವು ತಪ್ಪು ಮಾಡ್ತಿರೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಮಾಡ್ತಿದ್ದಾರೆ, ಈ ಒಂದು ಏನು ಟೈಮ್ ಇದೆ ಅಂದರೆ ಆಗಸ್ಟ್ 1ರಿಂದ ಆಗಸ್ಟ್ 24, ಆಗಸ್ಟ್ 20 ತನಕ ಇಟ್ಕೊಳ್ಳಿ, ಲಾಸ್ಟ್ 4 ಡೇಸ್ ಅವ್ರೇನು ತೆಗಿಯಲ್ಲ. ಆಗಸ್ಟ್ 1ರಿಂದ 20 ತಗೊಳ್ಳಿ, 20 ಡೇಸು. ಆ ಒಂದು 20 ಡೇಸಲ್ಲಿ ಮಿನಿಮಮ್ 3 to 4 ಕ್ವಶನ್ಸ್ ತೆಗಿತಾ ಇದ್ದಾರೆ. ಹಾಗಾದರೆ ನೀವೇನು ಮಾಡಬೇಕು, ಕಳೆದ ತಿಂಗಳ ಒಂದು ಮ್ಯಾಗ್ಝಿನ್ಸ್ಗಳನ್ನ ನೀವು ಓದ್ತಾನೆ ಇರ್ತೀರಾ, ಜುಲೈ ತಿಂಗಳದ್ದು ತಗೊಂಡು ನೀವು ಓದಲೇಬೇಕು, ಓದ್ತೀರಾ. ಬಟ್ ಈಗ ಪ್ರೆಸೆಂಟ್ ಮಂತಿಂದು ಅಥವಾ ಪ್ರಸ್ತುತವಾಗಿ ನಡೀತಾ ಇರ್ತಕ್ಕಂಥ ಪ್ರಚಲಿತ ಘಟನೆಗಳಿಗೆ ಯಾವುದಾದ್ರೂ ಕ್ಲಾಸ್ ನೋಡಿ. ಇಲ್ಲ ಅಂತ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ನಾವು ಕರೆಂಟ್ ಅಫೇರ್ಸನ್ನು ಕೊಡ್ತಾ ಇದ್ದೀವಿ. ಅದನ್ನು ಜಾಯಿನ್ ಆಗಿ, ಕರೆಂಟ್ ಅಫೇರ್ಸನ್ನು ಜಾಯಿನ್ ಆಗಿ, ನಿಮಗೆ 100% ಯೂಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಓಕೆನಾ? ಕರೆಂಟ್ ಅಫೇರ್ಸನ್ನು ಅಲ್ಲೂ ಕೂಡ ನೀವು ಇದು ಮಾಡ್ಕೋಬೋದು, ಇಲ್ಲ ಕ್ಲಾಸ್ ಆದರೂ ಕೇಳಿ ಅಥವಾ ಏನಾದರೂ ಮಾಡಿ. ಡೈಲಿ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯಿನ್ ಆಗಿಬಿಟ್ರೆ ಸಾಕು, ಎಲ್ಲವೂ ಕೂಡ ನಿಮಗೆ ಸಿಗ್ತವೆ. ಓಕೆನಾ? ಬ್ಯಾಚ್ ಒಂದು ಬಿಟ್ಟು ಎಲ್ಲವೂ ಕೂಡ ಫ್ರೀಯಾಗಿ ನಾನು ಕೊಡ್ತಾ ಇದ್ದೀನಿ. ಬಟ್ ಬ್ಯಾಚ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಬ್ಯಾಚನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ 100% ಹೇಳ್ತೀನಿ ಯೂಸ್ ಆಗುತ್ತೆ. ನೆಕ್ಸ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆಯಿತು. ನಾನು ಪ್ರಸ್ತುತವಾಗಿ ನಾನು ಯಾವುದು ಓದ್ತಾ ಇದ್ದೀನಿ ಅಂತ ಅದನ್ನು ಕೂಡ ಹೇಳ್ಬಿಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ಸನ್ನು ಓದ್ತೀನಿ. ನಾನು ಇಂಗ್ಲೀಷ್ ವರ್ಷನ್ ಓದ್ತೀನಿ. ಯಾಕೆ ಅಂತಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ವರ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರಸ್ತುತವಾಗಿ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕೆಂದರೆ ನಾನು ಮೊದಲಿಂದ ಇಂಗ್ಲೀಷ್ ಓದ್ಕೊತಾ ಬಂದಿರೋ ಕಾರಣದಿಂದಾಗಿ ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಕೇರ್ ಇಂಡಿಯಾ ಮ್ಯಾಗ್ಝಿನ್ಸನ್ನು ಓದ್ತೀನಿ. ಅದು ಕೂಡ ಸ್ಪರ್ಧಾ ಅರಿವು ಅವರೇ ಮಾಡ್ತಿರೋದು. ಇದು ಮೇಯ್ನು. ನೆಕ್ಸ್ಟ್ ಸ್ಪರ್ಧಾ ಅರಿವು ಕನ್ನಡ ವರ್ಷನ್ ಕೂಡ ಇದೆ, ಇಂಗ್ಲೀಷ್ ವರ್ಷನ್ ಕೂಡ ಇದೆ, ಏನಾದರೂ ಓದಿ. ನೆಕ್ಸ್ಟ್ ಸ್ಪರ್ಧಾ ವಿಜೇತ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೀತಾರೆ. PC2 ನಿಮಗೆ ಗ್ರೂಪ್ ಬಿ ವರೆಗೆ ನಿಮಗೆ ಯೂಸ್ ಆಗುತ್ತೆ. IAS ಲೆವೆಲಿಗೆ ನೀವು ಓದಬೇಕು ಅಂದರೆ ಕೇರ್ ಇಂಡಿಯಾ ಮ್ಯಾಗ್ಝಿನ್ ಅಥವಾ ಸ್ಪರ್ಧಾ ಅರಿವು ಮ್ಯಾಗ್ಝಿನನ್ನು ಓದ್ರಿ. ನಿಮಗೆ VA ಎಕ್ಸಾಮ್ಸ್ಗೆ ನೀವು ಯಾವುದಪ್ಪ ಅಂತಂದರೆ ಆರಾಮಾಗಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ಓದಿದ್ರೆ ಸಾಕು. ಇದು 3ನೇ ಪಾಯಿಂಟ್ ಆಯಿತು. ನೆಕ್ಸ್ಟ್ ನಿಮ್ಮ ಬ್ಯಾಚ್ ಓದಿದ್ರೆ ಸಾಕು ಅಂತ ಕೇಳ್ತೀರಾ ವಿದ್ಯಾರ್ಥಿಗಳು. ಏನೇ ಓದಿದ್ರೂ ಸಾಕಾಗಲ್ಲ. ಓಕೆನಾ? ನೀವು ಎಂಥದ್ದೇ ಬ್ಯಾಚ್ ತಗೊಳ್ಳಿ, ಏನಾದರೂ ಮಾಡಿ ಸಾಕಾಗಲ್ಲ. ನನ್ನ ಬ್ಯಾಚಿಂದ ನಾವು ಮಿನಿಮಮ್ ಒಂದು 50ರಿಂದ 60 ಕ್ವಶನ್ ಬಂದರೆ ಸಾಕು ನನಗೆ. ಯಾಕೆಂದರೆ 60 ಕ್ವಶನ್ ಸರಿ ಮಾಡಿಬಿಟ್ರಿ ಅಂತಂದರೆ 100% ಹೇಳ್ತೀನಿ ನಿಮ್ಮದೇ ಜಾಬು. ಇದು ನಿಮಗೆ ಗೊತ್ತಿರಲಿ. ಓಕೆನಾ? ನಮ್ಮ ಬ್ಯಾಚಿಂದ 60 ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬರುವಂತಹ ಒಂದು ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ಬಟ್ ತರಗತಿಗಳನ್ನು ನಾವೇನು ಕೊಡ್ತಾ ಇದ್ದೀವಿ, 100% ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ತರಗತಿಗಳನ್ನು ಕೊಡ್ತಾ ಇದ್ದೀವಿ. ಓಕೆನಾ? ನಮ್ಮ ಒಂದು ಕ್ವಶನ್ಸ್ಗಳನ್ನ ರೀಸೆಂಟಾಗಿ ಆಗಿರ್ತಕ್ಕಂಥ ಕ್ಲಾಸಸ್ಗಳನ್ನ ನೀವು ನೋಡ್ಬೋದು. ಯಾವ ರೀತಿ ಫ್ರೇಮ್ ಆಗಿದೆ ಕ್ವಶನ್ಸ್ ಅಂತ ಅಂದರೆ ಕರೆಕ್ಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಯಾವ ರೀತಿ ಕೇಳುತ್ತೋ ಅದೇ ರೀತಿ ಫ್ರೇಮ್ ಮಾಡಿದ್ದೀವಿ. ನೀವು ಬೇಕಾದ್ರೆ ನೋಡ್ಕೊಂಡು ಬನ್ನಿ. ಓಕೆನಾ? ನೆಕ್ಸ್ಟ್ ನಿಮ್ಮ ಬ್ಯಾಚ್ ಓದಿದ್ರೆ ಸಾಕಂತ ಇದು ಆಯಿತು. ನೆಕ್ಸ್ಟು ನಿಮ್ಮ ಬ್ಯಾಚಿಂದ ಕ್ವಶನ್ಸ್ ಬರ್ತಾವ ವಿದ್ಯಾರ್ಥಿಗಳಿಗೆ 100% ಬರ್ತವೆ. 100% ಸುಮ್ಮನೆ ಹೇಳ್ತಾ ಇಲ್ಲ, ಕ್ವಶನ್ಸ್ ಬಂದೇ ಬರ್ತವೆ. ಹಿಸ್ಟ್ರಿಯಿಂದ 15 ಕ್ವಶನ್ಸ್ ಬರ್ತವೆ ಅಂತಂದರೆ ಬರಲೇಬೇಕು ಕಣ್ರಿ. ಈಗ 15 ಕ್ವಶನ್ಸ್ ನಮ್ಮ ಬ್ಯಾಚಲ್ಲಿ ಕವರ್ ಆಗಿರ್ತವೆ ಅಂತಕ್ಕಂಥದ್ದು ನನ್ನ ತಪ್ಪದು. ಯಾಕೆಂದರೆ ಯಾವ ಬ್ಯಾಚಲ್ಲೂ ಕೂಡ ಎಲ್ಲ ಕ್ವಶನ್ಸ್ ಕವರ್ ಆಗಲ್ಲ. ಮತ್ತು ಎಲ್ಲ ಕವರ್ ಆದರೂ ಕೂಡ ಎಲ್ಲರೂ ಕೂಡ ಎಲ್ಲ ಹುಡುಗರು ನೆನಪಿಟ್ಕೊಳ್ಳಲ್ಲ ಎಲ್ಲದನ್ನು ಕೂಡ. ಮ್ಯಾಕ್ಸಿಮಮ್ ನೋಟ್ಸ್ ಮಾಡ್ಕೊಳ್ಳಿ. ನಮ್ಮ ಒಂದು ತರಗತಿಗಳನ್ನ ಏನು ಕೊಟ್ಟಿರ್ತೀವಿ ಅದನ್ನು ನೋಟ್ಸ್ ಮಾಡ್ಕೊಂಡು ಓದಿ. ಮತ್ತು ಅದರ ಜೊತೆಗೆ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು PDF ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಕರೆಂಟ್ ಅಫೇರ್ಸ್ PDFಗಳನ್ನು ಕೂಡ ಕೊಟ್ಟಿರ್ತೀವಿ. ಆ ಒಂದು ಕರೆಂಟ್ ಅಫೇರ್ಸನ್ನು ಕರೆಕ್ಟಾಗಿ ನೋಡಿ. ಈ ರೀತಿ ಮಾಡಿದರೆ ನೀವು ಎಕ್ಸಾಮ್ಸನ್ನು ನೀವು ಕ್ಲಿಯರ್ ಮಾಡ್ಬೋದು, VA ಎಕ್ಸಾಮ್ನ. ಓಕೆನಾ? ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತುಂಬ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ, ಸರ್ ನೀವು ಫೇಸ್ ಕ್ಯಾಮ್ ವಿಡಿಯೋನ ಮಾಡಿಕೊಂಡು ಕ್ಲಾಸನ್ನು ಮಾಡಿ ಅಂತ ಕೇಳ್ತಾ ಇರ್ತೀರ. ಓಕೆ ವಿದ್ಯಾರ್ಥಿಗಳೇ, ಅದನ್ನು ಕೂಡ ನಾವು ಟ್ರೈ ಮಾಡೋಣ. ಯಾಕೆ ಅಂತಂದರೆ ಈಗ ಪ್ರೆಸೆಂಟಾಗಿ ನಮ್ಮ ಒಂದು AO ಮತ್ತು AAO ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಇತ್ತು. ಆ ಕಾರಣದಿಂದಾಗಿ ನಾವು ತರಗತಿಗಳನ್ನು ಏನಪ್ಪ ಅಂತ ದಿನಕ್ಕೆ ಒಂದೇ ಒಂದು ತರಗತಿ ಕೊಡ್ತಾ ಇದ್ವಿ. ಬಟ್ ಇವಾಗ ನಮ್ಮ ಎಕ್ಸಾಮ್ ಸ್ವಲ್ಪ ಮುಂದೋಗಿದೆ. ಅಂದರೆ ಸ್ವಲ್ಪ ಸ್ಟ್ರೈಕ್ ಆಗೋ ಕಾರಣದಿಂದಾಗಿ ಸ್ವಲ್ಪ ಬೇರೆ ಬೇರೆ ಕಾರಣ ಇರ್ತವೆ, ನಿಮಗೆ ಗೊತ್ತಾಗೋದಿಲ್ಲ ಅಂತ ಕಾಣ್ತೀನಿ. ಯಾರ್ಯಾರು AO ಓದ್ತಾ ಇರ್ತೀರ ಅವರಿಗೆ ಗೊತ್ತಿರುತ್ತೆ. ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಒಂದು ತರಗತಿನ ನೋಡ್ತಾ ಇರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಕೂಡ AO ಮತ್ತು AO ವಿದ್ಯಾರ್ಥಿಗಳು ಕೂಡ ಇದ್ದೀರಾ, ಅವರಿಗೂ ಕೂಡ ಹೇಳ್ತಾ ಇದ್ದೀನಿ. ಓಕೆನಾ? ಇದು ಮೇಯ್ನ್ ಆಗಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ VA ಪರೀಕ್ಷೆಗೆ 100% ಡೈಲಿ 2 ಕ್ಲಾಸಸ್ ಬರುತ್ತೆ. ಒಂದು ನಿಮಗೆ ಏನಪ್ಪ ಅಂತಂದರೆ ಡೈಲಿ ನಾವು ಈಗ ಏನು ಮಾಡೋಣ ಅಂತಂದರೆ ಹಿಸ್ಟ್ರಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ಪೊಲಿಟಿಕಲ್ ಸೈನ್ಸ್ ಹಿಡ್ಕೊಂಡ್ಬಿಡೋಣ. ವಿತಿನ್ 15 ಡೇಸ್ ಪೊಲಿಟಿಕಲ್ ಸೈನ್ಸ್ ಕಂಪ್ಲೀಟ್ ಮುಗಿಸ್ಬೇಕು ನಾವು. ಅದಕ್ಕಾಗಿ ಆದಷ್ಟು ಬೇಗ ನಾವೇನು ತರಗತಿಗಳನ್ನು ಕೊಡ್ತಾ ಇದ್ದೀವಿ ಅವತ್ತೇ ತರಗತಿಗಳನ್ನು ಓದಿ. ಕಾಮೆಂಟ್ ಮಾಡ್ತಕ್ಕಂಥ ಒಂದು ಕ್ವಶನ್ಸ್ಗಳಿಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ ಅಂತ ಕೊಡ್ತೀನಿ, ಅದಕ್ಕೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಬ್ಯಾಚ್ ತಗೊಳ್ಳೋರು ಎಲ್ಲರೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಮತ್ತು ಇಮೇಲ್ ID ಕೂಡ ಕೊಟ್ಟಿರ್ತೀನಿ. ಇಮೇಲ್ ID ಕೂಡ ನೀವು ಯೂಸ್ ಮಾಡಿಕೊಂಡು ನಮಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಓಕೆನಾ? ಇವತ್ತಿನ ವಿಡಿಯೋ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.